ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಬನ ಬಡದಾಟ ಮಾಡ ಅಧಿಕಾರದ ಕೈಯಲ್ಲೇ ಏನು ಸೇಮ್ ಇದನ್ನು ದೊಡ್ಡದಿಲ್ಲ. ಡಿ ಕೆ ಶಿ ಅವರು ವಿಚಾರ ಮಾಡಬೇಕಾಗ್ಯದ, ನಮ್ಮ ಸತೀಶ್ ಅವರು ವಿಚಾರ ಮಾಡಬೇಕಾಗ್ಯದ, ನಮ್ಮ ಇನ್ನುಳಿದ ನಾಯಕರು ವಿಚಾರ ಮಾಡಬೇಕಾಗ್ಯದ. ಕಾಂಗ್ರೆಸ್ ಒಂದು ಉಳಿಬೇಕಲ್ರಿ, ತಾಯಿ ಅದು. ಕಾಂಗ್ರೆಸ್ನಂತ ಇನ್ನೊಂದು ಪಕ್ಷ ಇಂಡಿಯಾದಲ್ಲಿ ಮೋದಿ ಅವ್ರನ್ನ ಎದುರಿಸುವಂಥ ಪಕ್ಷ ಇನ್ನೊಂದಿಲ್ಲ. ಆದರೂ ಇವತ್ತಿದು ಗೆಲ್ತಂತ ನೋಡ್ರಿ ನೀವು. 2024 ಲೋಕಸಭಾ ಚುನಾವಣೆ ನಂತರ 272 ಹೊಡೆದ ಒಂದು ಸರ್ಕಾರ ರಚನೆ ಮಾಡಬೇಕಾಗಿತ್ತು BJP. ಅಲ್ಲಿ 240 ತೊಗೊಂಡು ಅದರ ನಂತರದಲ್ಲೇ ಇನ್ನುಳಿದ ಅಲ್ಲೇ ಎಲ್ಲ ರಾಜ್ಯಗಳಲ್ಲಿ ಆಯ್ತು ಚುನಾವಣೆ. ಭಾಳಷ್ಟು ರಾಜ್ಯಗಳಲ್ಲೇ ಹರಿಯಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಇನ್ನು ಉತ್ತರ ಪ್ರದೇಶ ಬರ್ತಾ ಇದೆ. ಅದ್ರ ಜೊತೆ ಈಗ ವೆಸ್ಟ್ ಬೆಂಗಾಲ್ ಪರೀಕ್ಷಾ ಕಾಲ, ತಮಿಳುನಾಡು ಸಹಿತ ಪರೀಕ್ಷಾ ಕಾಲ ಇವತ್ತು. ಯಾಕಂದ್ರೆ ತಮಿಳುನಾಡಲ್ಲಿ ಏನಾದರೂ ನೇಮಿಕೆ ಸೋತು BJP ಬೆಂಬಲಿತ ಪಕ್ಷ ಗೆದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೀನಪ್ಪ ಅಂದರೆ ವಿರೋಧ ಪಕ್ಷಗಳು ಇಲ್ಲಿ ಭವಿಷ್ಯ ಇಲ್ಲ. ಹಾಗಾದ್ರೆ ಎಂಥ ರಾಜಕೀಯ ಮಾಡಬೇಕಪ್ಪ, ಇವ್ರನ್ನ ಸೋಲಿಸ್ಬೇಕಾಗಿದ್ದರೆ BJಪಿಗರನ್ನು ಸೋಲಿಸ್ಬೇಕಾಗಿದ್ದರೆ ಪ್ರತಿಯೊಬ್ಬರಿಗೂ ಉದ್ಯೋಗ ಸೃಷ್ಟಿ ಮಾಡಿಕೊಡುವಂಥ ಪ್ಲ್ಯಾನ್ ಇರುವಂಥ ಒಂದು ಏನಾದರೂ ದೊಡ್ಡ ಸಾಹಸ ಮಾಡಬೇಕಾಗ್ತದೆ. ಹೌದಪ್ಪ, ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಕೊಟ್ಟೇ ಕೊಡ್ತೀವಿ. ಯಾವ ಗ್ಯಾರಂಟಿ? ನಿಮ್ಮ ನೀರಿನ ಗ್ಯಾರಂಟಿ, ನಿಮ್ಮ ಬಸ್ ಗ್ಯಾರಂಟಿ ಎಲ್ಲ ಅಲ್ಲ, ಎಲ್ಲರಿಗೂ ಉದ್ಯೋಗ. ಪ್ರತಿಯೊಬ್ಬ ನಿರುದ್ಯೋಗಿಗೆ ಉದ್ಯೋಗ ಸಿಗಬೇಕು. ಆ ದಿಶೆಯಲ್ಲಿ ಪ್ಲಾನ್ ಮಾಡಬೇಕಾಗ್ತದೆ. ಮೋದಿಯವರು ಸೋಲಿಸ್ಬೇಕಾಗಿತ್ತು ಅಂದರೆ ಮೋದಿಯವರು ಕ್ವೈಟ್ ಇಂಟೆಲಿಜೆಂಟ್ ಇನ್ ದ ಪೊಲಿಟಿಕ್ಸ್. ಅವ್ರು ಏನು ಬೇಕಾದ ಮಾಡಲಿಕ್ಕೂ ತಯಾರಿದ್ದಾರೆ ಅಧಿಕಾರ ಸಲುವಾಗಿ. ಇವತ್ತು ನೋಡ್ರಿ ವೆಸ್ಟ್ ಬೆಂಗಾಲ್ದಾಗ ಯಾವ ರೀತಿ ಮಾಡ್ತಾ ಇದ್ದಾರೆ. CRPFಗಳನ್ನೂ ಮಿಲಿಟ್ರಿಗಳನ್ನ ತಂದಲ್ಲಿ ಹಚ್ಚಿದ್ದಾರೆ. ಏನು ಗದ್ದಲಾಗ್ತದೆ ಗೊತ್ತಿಲ್ಲ. ಮಧ್ಯದಾಗೆ